ಎಸ್ ನಾವಿದೀವಿ ಇವತ್ತು ರಾಜಾಜಿನಗರಲ್ಲಿ ಲೊಕೇಟ್ ಆಗಿರುವಂತಹ ICA ಎದು ಸ್ಕಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಕಾಡೆಮಿಲಿ ಇದೀವಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕಿಲ್ಸ್ ಕಲ್ತು ಪ್ಲೇಸ್ಮೆಂಟ್ಸ್ ನ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಇವರೆಲ್ಲ. ಸೊ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಮುನಿತ್ ಸೆಂಟರ್ ಹೆಡ್ ಆಗಿರುವಂತವ್ರು. ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಹೇಗಿರುತ್ತೆ ಪ್ಲೇಸ್ಮೆಂಟ್ಸ್, ಯಾವ ರೀತಿ ಕೋರ್ಸಸ್ ಇರುತ್ತೆ ಅಂತ ಹೇಳಿ. ಬನ್ನಿ. ನನ್ನ ಹೆಸರು ಮುನಿತ್. ನಾನು ಅರೌಂಡ್ 12 ಇಯರ್ಸಿಂದ ಸ್ಕಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ. ಸೊ ನಾವು ಸ್ಟೂಡೆಂಟ್ಸಿಗೆ ಸ್ಕಿಲ್ಲಿಂಗ್ ಬಗ್ಗೆ ನಾಲೆಜ್ ಕೊಟ್ಟು ಅವ್ರಿಗೆ ಸ್ಕಿಲ್ ಮಾಡ್ತೀವಿ. ಸೊ ನಾನು ICA ಎಡು ಸ್ಕಿಲ್ಸಲ್ಲಿ ಇವಾಗ ಸೆಂಟರ್ ಡೈರೆಕ್ಟರ್. ಸೊ ನಾವು ICA ಎಡು ಸ್ಕಿಲ್ಸಲ್ಲಿ ಸ್ಟೂಡೆಂಟ್ಸ್ನ ಸ್ಕಿಲ್ಸ್ ಕೊಟ್ಟು ಜಾಬ್ ಕೊಡಿಸ್ತೀವಿ. ಸೊ ಇವಾಗ ಸ್ಟೂಡೆಂಟ್ಸ್ ಅಂಡರ್ ಗ್ರ್ಯಾಜುಯೇಷನ್ ಮಾಡಿದ್ಮೇಲೆ ಅವರಿಗೆ ಜಾಬ್ ಹುಡ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಅವ್ರಿಗೆ ಸ್ಕಿಲ್ಸ್ ಇರಲ್ಲ. ಸೊ ICA ಎಡು ಸ್ಕಿಲ್ಸಲ್ಲಿ ನಾವು ಅವರಿಗೆ ಜಾಬಲ್ಲಿ ಸ್ಕಿಲ್ಸ್ ಹೇಳ್ಕೊಟ್ಟು ಮತ್ತು ಜಾಬ್ ಪ್ಲೇಸ್ಮೆಂಟ್ಸು ಕೊಡ್ತೀವಿ. ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ 27 ಇಯರ್ಸಿಂದ ಇಂಡಸ್ಟ್ರಿಯಲ್ ಇದೆ. ಬ್ಯಾಂಗ್ಳೂರಲ್ಲಿ ನಮ್ಮ ಹತ್ರ ಅರೌಂಡ್ 2 to 3 ಬ್ರಾಂಚಸ್ ಇದ್ದಾವೆ. ಮತ್ತು ಆಲ್ ಓವರ್ ಇಂಡಿಯಾ ನಮ್ಮ ಹತ್ರ 123 ಬ್ರಾಂಚಸ್, 123 ಬ್ರಾಂಚಸ್ ಇದ್ದಾವೆ. ಸೊ ನಾವು ಎಲ್ಲ ಕಡೆ ಅಕೌಂಟ್ಸ್, ಫಿನಾನ್ಸ್, ಟ್ಯಾಕ್ಸೇಷನ್, ಅನಾಲಿಟಿಕ್ಸಲ್ಲಿ ಸ್ಕಿಲ್ಸ್ ಕೊಟ್ಟು ಜಾಬ್ ಕೊಡಿಸ್ತೀವಿ. ಮತ್ತು ಈ ಜಾಬ್ ನಾವೇನು ಕೊಡಿಸ್ತೀವಿ 100% ಗ್ಯಾರಂಟಿ ಇರುತ್ತೆ. ಸೊ ನಾವೇನೇನು ಸ್ಕಿಲ್ಸ್ ಕಲಿಸ್ತೀವಿ ಎಲ್ಲ ಸ್ಕಿಲ್ ಕೋರ್ಸಸ್ಗೂ ಜಾಬ್ ಪ್ಲೇಸ್ಮೆಂಟ್ಸ್ ಜೊತೆ ಅವರಿಗೆ ಜಾಬ್ ಸಿಗುತ್ತೆ. ನಮ್ಮ ಹತ್ರ ಅಕೌಂಟ್ಸಲ್ಲಿ ಟ್ಯಾಲಿ, ಝೋಹೋ ಬುಕ್, SAP, ಟ್ಯಾಕ್ಸೇಷನ್ ಸಬ್ಜೆಕ್ಟ್ಸ್, GST, ಡೈರೆಕ್ಟ್ ಟ್ಯಾಕ್ಸ್, TDS ಅಂತ ಸಬ್ಜೆಕ್ಟ್ಸ್ಗಳು ಟ್ರೈನಿಂಗ್ ಕೊಟ್ಟು ಸ್ಟಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಮೇಲೆ ಟ್ರೈನಿಂಗ್ ಕೊಟ್ಟು ಜಾಬ್ ಕೊಡಿಸ್ತೀವಿ. ನಮ್ಮ ಸೆಂಟರ್ಸ್ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ್ ಮತ್ತು ಜಯನಗರಲ್ಲಿದ್ದಾವೆ. ಸೊ ಅಲ್ಲೂ ನಾವು ಸ್ಟೂಡೆಂಟ್ಸಿಗೆ ಸ್ಕಿಲ್ಸ್ ಹೇಳ್ಕೊಟ್ಟು ಜಾಬ್ ಕೊಡಿಸ್ತೀವಿ. ಸೊ ಯಾರು ಅಂಡರ್ ಗ್ರ್ಯಾಜುಯೇಷನ್ ಆಗಿದ್ದಾರೆ, BCom ಇರಲಿ, BBM ಇರಲಿ, BSc ಇರಲಿ, MBA ಇರಲಿ, MCom ಇರಲಿ, ನೀವು ಯಾವ ಅಂಡರ್ ಗ್ರ್ಯಾಜುಯೇಷನ್ ಇದ್ದರೂ ನಿಮಗೆ ಸ್ಕಿಲ್ಸ್ ಕೊಟ್ಟು ನಾವು ಜಾಬ್ ಕೊಡಿಸ್ತೀವಿ. ಸೊ ಪ್ಲೇಸ್ಮೆಂಟ್ಸ್ ನಮ್ಮ ಕಡೆ ಯಾವ ಕೋರ್ಸ್ ತೊಗೊಂಡ್ರು 100% ಜಾಬ್ ಗ್ಯಾರಂಟಿ ಇರುತ್ತೆ. ಸೊ ನಾವು ನಿಮಗೆ ಸ್ಕಿಲ್ಸ್ ಮಾಡ್ತೀವಿ. 6 to 8 ಮಂತ್ಸ್ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಆ ಪ್ರೋಗ್ರಾಮ್ ನೀವು ಮಾಡಿದರೆ ನಾವು ನಿಮಗೆ ಇಂಟರ್ವ್ಯೂ ಆಪರ್ಚುನಿಟೀಸ್ ಕೊಡ್ತೀವಿ. ಆ ಇಂಟರ್ವ್ಯೂ ಆಪರ್ಚುನಿಟೀಸಲ್ಲಿ ನೀವು ಹೋಗಿ ಇಂಟರ್ವ್ಯೂಸ್ ಕೊಡ್ಬೋದು. ಸೊ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ಪಲ್ಲಿ ನಾವು NSDC, ಸ್ಕಿಲ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಜೊತೆ ಪಾರ್ಟ್ನರ್ಶಿಪ್ ಇದೆ. ಸೊ ಇದರಲ್ಲಿ ಸ್ಟೂಡೆಂಟ್ಸಿಗೆ ಏನು ಸರ್ಟಿಫಿಕೇಟ್ ಸಿಗುತ್ತೆ ಅದು ಗೌರ್ಮೆಂಟ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಸಿಗುತ್ತೆ. ಅವರಿಗೆ ಲೈಫ್ ಟೈಮ್ ಫುಲ್ ಆ ಸರ್ಟಿಫಿಕೇಟ್ಸ್ ಯೂಸ್ ಆಗುತ್ತೆ. ಒನ್ಸ್ ಸ್ಟೂಡೆಂಟ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಅವರಿಗೆ ಇಂಡಸ್ಟ್ರಿ ರಿಲೆವೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ. ಸರ್ಟಿಫಿಕೇಟ್ಸ್ ICA ಕಡೆಯಿಂದ, SAP ಕಡೆಯಿಂದ, ಝೋಹೋ ಬುಕ್ ಕಡೆಯಿಂದ ಮತ್ತು NSDC ಕಡೆಯಿಂದ ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ಸ್ ಮಾರ್ಕೆಟಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇನ್ ಕೇಸ್ ಅವ್ರು ಇಂಟರ್ವ್ಯೂಗೆ ಹೋದರೆ ಈ ಸರ್ಟಿಫಿಕೇಟ್ ಜೊತೆ ಅವರಿಗೆ ಸ್ಯಾಲ್ರಿ ಸಿಗೋದು ತುಂಬ ಈಸಿ ಆಗಿರುತ್ತೆ. ಸೊ ಸರ್ಟಿಫಿಕೇಟ್ಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಬರೀ ಸ್ಕಿಲ್ ಮಾಡಿದರೆ ಆಗಲ್ಲ, ಇವತ್ತು ಸ್ಕಿಲ್ಸ್ ಜೊತೆ ಜಾಬು ಬೇಕಾಗುತ್ತೆ. ಸೊ ನಾವೇನು ಮಾಡ್ತೀವಿ, ನಮ್ಮ ಫ್ಯಾಕಲ್ಟೀಸ್ ಸ್ಟೂಡೆಂಟ್ಸ್ನ ಸ್ಕಿಲ್ ಮಾಡಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ಇಂಡಸ್ಟ್ರಿಯಲ್ಲಿ ಏನು ಯೂಸ್ ಆಗುತ್ತೆ ಅದನ್ನ ಕಲಿಸಿ ನಾವು ಅವರಿಗೆ ಮಾಕ್ ಇಂಟರ್ವ್ಯೂಸ್ ಮಾಡಿಸ್ತೀವಿ ಫಸ್ಟ್. ಸೊ ಮಾಕ್ ಇಂಟರ್ವ್ಯೂಸಲ್ಲಿ ಇಂಡಸ್ಟ್ರಿ ರಿಲೇಟೆಡ್ ಫ್ಯಾಕಲ್ಟೀಸ್ ಟ್ರೈನರ್ಸ್ ಬರ್ತಾರೆ, ಇಂಡಸ್ಟ್ರಿ ರಿಲೇಟೆಡ್ ಕಂಪ್ನಿಗಳು ರಿಲೇಟೆಡ್ ಮ್ಯಾನೇಜರ್ಸ್ ಬರ್ತಾರೆ, ಅವ್ರು ಮಾಕ್ ಇಂಟರ್ವ್ಯೂಸ್ ತೊಗೊಳ್ತಾರೆ. ಆ ಮಾಕ್ ಇಂಟರ್ವ್ಯೂಸಲ್ಲಿ ಸ್ಟೂಡೆಂಟಿಗೆ ಗೊತ್ತಾಗುತ್ತೆ ಅವ್ರು ಹೇಗೆ ಪ್ರಿಪೇರ್ ಆಗಿದ್ದಾರೆ, ಅವ್ರಿಗೆ ಇನ್ನೂ ಏನು ಪ್ರಿಪೇರ್ ಮಾಡಬೇಕು. ಸೊ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ ಅವ್ರು ಆ್ಯಕ್ಚುಲಿ ಇಂಟರ್ವ್ಯೂಗೆ ಹೋಗುವಾಗ ಅವ್ರಿಗೆ ಜಾಬ್ ಸಿಗೋದು ತುಂಬ ಈಸಿ ಆಗುತ್ತೆ. ಫೆಸಿಲಿಟೀಸಲ್ಲಿ ನಾವು ಬುಕ್ಸ್ ಕೊಡ್ತೀವಿ ಅವರಿಗೆ. ಸೊ ಅವರಿಗೆ ಸಾಫ್ಟ್ವೇರ್ಸ್ಗಳು ಸಿಗುತ್ತೆ ಮ್ಯಾಮ್. 10 ಸ್ಟಿಮ್ಯುಲೇಷನ್ ಸಾಫ್ಟ್ವೇರ್ ಸಿಗುತ್ತೆ. ಜೆಟ್ ಜರ್ನಲ್ ಎಂಟ್ರಿ ಟೆಸ್ಟ್ ಅಂತ ಒಂದು ಸಾಫ್ಟ್ವೇರ್ ಸಿಗುತ್ತೆ, ಅವ್ರು ಜರ್ನಲ್ ಎಂಟ್ರಿ ಪ್ರಾಕ್ಟೀಸ್ ಮಾಡ್ಬೋದು. ಮೆಟ್ ಸಿಗುತ್ತೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಟೆಸ್ಟ್ ಅಂತ, ಅದರಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು. ಅವರಿಗೆ ಪ್ಯಾನ್ ಕಾರ್ಡ್ ಫೈಲಿಂಗ್ ಮಾಡೋದು ತೋರಿಸ್ತೀವಿ, GST ಫೈಲಿಂಗ್ ಮಾಡೋದು ತೋರಿಸ್ತೀವಿ, TDS ಫೈಲಿಂಗ್ ಮಾಡೋದು ತೋರಿಸ್ತೀವಿ, ಅದೆಲ್ಲ ಪ್ರಾಕ್ಟೀಸು ಮಾಡಿಸ್ತೀವಿ. ಸೊ ಈ ಸಾಫ್ಟ್ವೇರ್ಸ್ಗಳು ಆಕ್ಸೆಸ್ ಸಿಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅವರಿಗೆ ATJ ಕಾರ್ಡ್ ಸಿಗುತ್ತೆ. ATJ ಕಾರ್ಡ್ ಅಂದರೆ ಎನಿ ಟೈಮ್ ಜಾಬ್ ಕಾರ್ಡ್. ಈ ಜಾಬ್ ಕಾರ್ಡ್ ಜೊತೆ ಅವರಿಗೆ ಅಪ್ ಟಿಲ್ ದ ಟೈಮ್ ಅವ್ರು 30 ವರ್ಷ ಆಗಲ್ಲ ಅಲ್ಲಿ ತನಕ ನಾವು ಜಾಬ್ ಸಪೋರ್ಟ್ ಕೊಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ. ನಮ್ಮ ಸೆಂಟರಲ್ಲಿ ಥ್ರೂಔಟ್ ಸೌತ್ ಇಂಡಿಯಾದಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಕೇರಳ ಇರಲಿ, ತಮಿಳ್ನಾಡು ಇರಲಿ, ಬ್ಯಾಂಗ್ಳೂರು ಇರಲಿ. ನಮ್ಮ ಬ್ಯಾಂಗ್ಳೂರು ಸುತ್ತಮುತ್ತ ತುಂಬ ಸಣ್ಣ ಊರಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಪಾವಗಡದಿಂದ ಸ್ಟೂಡೆಂಟ್ಸ್ ಬರ್ತಾರೆ, ದೊಡ್ಡಬಳ್ಳಾಪುರಿಂದ ಸ್ಟೂಡೆಂಟ್ಸ್ ಬರ್ತಾರೆ.
ಸೊ ಬ್ಯಾಂಗ್ಳೂರಿಂದ ಅಕ್ಕಪಕ್ಕ ಕಾಲೇಜುಗಳಿಂದ ತುಂಬ ಸ್ಟೂಡೆಂಟ್ಸ್ ಬರ್ತಾರೆ ಮ್ಯಾಮ್. ಸೊ ಬ್ಯಾಂಗ್ಳೂರ್ ಅಕ್ಕಪಕ್ಕ ಮತ್ತೆ ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶದಿಂದ ತುಂಬ ಸ್ಟೂಡೆಂಟ್ಸ್ ಬರ್ತಾರೆ. ಸ್ಟೇಯಿಂಗ್ ವ್ಯವಸ್ಥೆ ನಾವು ಪಿ ಜಿ ಜೊತೆ ಟೈಅಪ್ ಆಗಿದ್ದೀವಿ ಮ್ಯಾಮ್. ಸೊ ಸ್ಟೂಡೆಂಟ್ಸ್ ಯಾವಾಗ ಬರ್ತಾರೆ ನಾವು ಅವರಿಗೆ ಪಿ ಜಿಗೆ ಕಳಿಸ್ತೀವಿ. ಆ ಪಿ ಜಿ ರೆಫರೆನ್ಸ್ ಇರುತ್ತೆ, ಅವರಲ್ಲಿ ಹೋಗಿ ಪಿ ಜಿನ ಸೆಲೆಕ್ಟ್ ಮಾಡ್ಬೋದು ಮ್ಯಾಮ್. ನಮ್ಮ ಅಕಾಡೆಮಿ ಬಗ್ಗೆ ಅಥವಾ ನಮ್ಮ ಟೀಮ್ ಜೊತೆ ಮಾತಾಡ್ಬೇಕಂದ್ರೆ ನೀವು ನಮಗೆ ಡೈರೆಕ್ಟ್ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ, ಆ ಫೋನಲ್ಲಿ ಕಾಲ್ ಮಾಡಿ. ಇಲ್ಲ ನೀವು ಗೂಗಲಲ್ಲಿ ಹೋಗಿ ICA ಎಡ್ಯುಸ್ಕಿಲ್ಸ್ ರಾಜಾಜಿನಗರ್ ಅಥವಾ ICA ಎಡ್ಯುಸ್ಕಿಲ್ಸ್ ಜಯನಗರ್ ಟೈಪ್ ಮಾಡಿದರೆ ನಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರುತ್ತೆ. ನಮ್ಮ ಜೊತೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ಬೋದು. ಕೋರ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್, ಡೀಟೇಲ್ಸ್ ಬೇಕಾದರೆ ನಮಗೆ ಕೇಳ್ಬೋದು. ಇನ್ ಕೇಸ್ ನಿಮ್ಮ BCom ಆದಮೇಲೆ ನೀವು ಕರಿಯರಲ್ಲಿ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಒಂದು ಫ್ರೀ ಕೌನ್ಸಿಲಿಂಗ್ ಸೆಷನ್ ಇರುತ್ತೆ, ಡೆಮೋ ಸೆಷನ್ಸ್ ಇರುತ್ತೆ, ನೀವು ಅದು ತೊಗೋಬೋದು. ಮತ್ತು ಇನ್ ಕೇಸ್ ನೀವು ಬೇರೆ ಇಂಡಸ್ಟ್ರಿಯಿಂದ ಅಕೌಂಟಿಂಗ್ ಇಂಡಸ್ಟ್ರಿಯಲ್ ಸ್ವಿಚ್ ಆಗಬೇಕಂತ ಅಂದ್ಕೊಂಡಿದ್ದೀರಾ, ಅದು ನೀವು ಮಾಡ್ಬೋದು. ನಮಗೆ ಒಂದು ಕಾಲ್ ಮಾಡಿ, ಒಂದು ಕೌನ್ಸಿಲಿಂಗ್ ಸೆಷನ್ ಬುಕ್ ಮಾಡ್ಕೊಳ್ಳಿ. ನಾವು ನಿಮಗೆ ಕೌನ್ಸಿಲ್ ಮಾಡಿ ನಿಮಗೆ ಬೆಸ್ಟ್ ಆಫ್ ದ ಕೋರ್ಸ್ ನಿಮಗೆ ಗೈಡ್ ಮಾಡ್ತೀವಿ. ಅಕೌಂಟ್ಸ್ ಒಂದು ಫೀಲ್ಡ್ ಇದೆ ಮ್ಯಾಮ್, ಯಾರು ಬೇಕಾದ್ರೂ ಮಾಡ್ಬೋದು. ನೀವು 10th ಡಿಸ್ಕಂಟಿನ್ಯೂ ಆಗಿದ್ದೀರಾ, 12th ಡಿಸ್ಕಂಟಿನ್ಯೂ ಆಗಿದ್ದೀರಾ, ಆದರೆ ಕಲಿಯೋಕ್ಕೆ ಆಸೆ ಇದ್ದರೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ನಾವು ನಿಮಗೂ ಜಾಬ್ ಕೊಡಿಸ್ತೀವಿ, ನಿಮಗೂ ಸಪೋರ್ಟ್ ಮಾಡ್ತೀವಿ. ಮತ್ತು ಒಂದ್ಸಲಿ ನೀವು ಅಕೌಂಟ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ಬಿಟ್ರೆ ನಿಮಗೆ ಯಾವತ್ತೂ ಈ ಇಂಡಸ್ಟ್ರಿಯಿಂದ ಜಾಬ್ ಹೋಗೋದಿರಲ್ಲ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ಫೈಲಿಂಗ್ ಆಫ್ ಟ್ಯಾಕ್ಸಸ್ ಇದ್ದೇ ಇರುತ್ತೆ, ಯಾಕಂದರೆ ಇದು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಇದೆ. ಸೊ ಇದು ಆಲ್ವೇಸ್ ಇದ್ದೇ ಇರುತ್ತೆ ಮ್ಯಾಮ್. ಟೋಟಲಿ ಈ ಪರ್ಟಿಕ್ಯುಲರ್ ರಾಜಾಜಿನಗರ್ ಸೆಂಟ್ರಲ್ಲಿ ನಾನು ಮಾತಾಡಿದರೆ ಕ್ಲೋಸ್ ಟು 600 ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದ್ದೀವಿ ಮ್ಯಾಮ್. ಈ 600 ಸ್ಟೂಡೆಂಟ್ಸಲ್ಲಿ 600 ಸ್ಟೂಡೆಂಟ್ಸ್ಗೂ ಜಾಬ್ ಕೊಡ್ಸಿದ್ದೀವಿ ಮ್ಯಾಮ್. ಸೊ ನಾವು ಇವಾಗ ಇನ್ ಬ್ಯಾಂಗ್ಳೂರ್ ಅರೌಂಡ್ 2000 ಕಂಪ್ನೀಸ್ ಜೊತೆ ಟೈಅಪ್ ಆಗಿದ್ದೀವಿ. ಆಲ್ ಓವರ್ ಇಂಡಿಯಾ 70,000 ಕಂಪ್ನೀಸ್ ಜೊತೆ ಟೈಅಪ್ ಆಗಿದ್ದೀವಿ ನಾವು. ಈ 70,000 ಕಂಪ್ನೀಸ್ ಡೇಟಾ, ಈ 2000 ಕಂಪ್ನೀಸ್ ಡೇಟಾ ನಮ್ಮ ಹತ್ರ ಇರುತ್ತೆ. ಸೊ ಆ ಕಂಪ್ನೀಸ್ ಯಾವಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತವೆ, ನಾವು ಸ್ಟೂಡೆಂಟ್ಸ್ ಅವ್ರಿಗೆ ಕಳಿಸ್ತೀವಿ. ನಮಗೆ ಪ್ರತಿ ವೀಕ್ 900 ಓಪನಿಂಗ್ಸ್ ಬರುತ್ತೆ ಬರೀ ಅಕೌಂಟ್ ಇಂಡಸ್ಟ್ರಿಯಲ್ಲಿ. ಬರೀ ಅಕೌಂಟಿಂಗಲ್ಲಿ 900 ಓಪನಿಂಗ್ಸ್ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಜಾಬ್ಸ್ ತುಂಬ ಇದೆ. ಸ್ಟೂಡೆಂಟ್ಸ್ ಸ್ಕಿಲ್ ಮಾಡಿದರೆ ಅವ್ರಿಗೆ ಜಾಬ್ ಸಿಗುತ್ತೆ, ಆ್ಯಂಡ್ ವಿತ್ ಟೈಮ್ ಅವರಿಗೆ ಒಳ್ಳೆ ಸ್ಯಾಲ್ರಿನೂ ಬಂದ್ಬಿಡುತ್ತೆ. ಫಸ್ಟ್ ನಮ್ಮ ಇನ್ಸ್ಟಿಟ್ಯೂಟ್ ಅರೌಂಡ್ 27 ಇಯರ್ಸಿಂದ ನಡೀತಾ ಇದೆ. ಸೊ ಬರೀ ಬ್ಯಾಂಗ್ಳೂರಲ್ಲೆಲ್ಲ, ಇಂಡಿಯಾದಲ್ಲಿ 123 ಪ್ಲೇಸಸ್, 123 ಜಾಗದಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇದೆ. ಸೊ ಎಲ್ಲ ಕಡೆ ನಾವು ಒಂದೇ ಕಮಿಟ್ಮೆಂಟ್ ಕೊಡ್ತೀವಿ, ಜಾಬ್ ಗ್ಯಾರಂಟಿ. ಸೊ ಎಲ್ಲೂ ಸ್ಟೂಡೆಂಟ್ಸ್ಗೆ ಏನೂ ಪ್ರಾಬ್ಲಮ್ ಬರಲ್ಲ. ಒಂದು ಸ್ಮಾಲ್ ಇನ್ಸ್ಟಿಟ್ಯೂಷನ್ ಇದ್ದರೆ ಅವರು ಯಾವಾಗ ಬೇಕಾದ್ರೂ ಕ್ಲೋಸ್ ಆಗ್ಬೋದು, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಪ್ರಾಮಿಸ್ ಮಾಡ್ಬೋದು. ಆದರೆ ICA ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ, 27 ವರ್ಷದಿಂದ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸಿಗೆ ಸ್ಕಿಲ್ ಮಾಡಿ ಜಾಬ್ ಕೊಡಿಸ್ತಾ ಇದ್ದಾರೆ. ಸೊ ಆ ಲೆಗಸಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮ್ಯಾಮ್. ಸೊ ಇನ್ ಕೇಸ್ ಅವ್ರಿಗೆ ಜಾಬ್ ಸಿಗಲಿಲ್ಲ, ಇನ್ ಕೇಸ್ ಅವರಿಗೆ ಕೋರ್ಸ್ ಅರ್ಥ ಆಗಿಲ್ಲ, ನಾವು ಮತ್ತೆ ಟ್ರೈನಿಂಗ್ ಮಾಡ್ತೀವಿ, ಮತ್ತೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ, ಆದರೆ ಅವ್ರಿಗೆ ಜಾಬ್ ಕೊಡಿಸ್ತೀವಿ. ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ ಮ್ಯಾಮ್. ನಮ್ಮ ಎಲ್ಲ ಕೋರ್ಸ್ಗೂ ಆನ್ಲೈನ್, ಆಫ್ಲೈನ್, ಹೈಬ್ರಿಡ್ ಕ್ಲಾಸಸ್ ಇದೆ. ವೀಕೆಂಡ್ ಕ್ಲಾಸಸ್ ಇದೆ, ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಇದೆ, ಲೇಟ್ ಈವ್ನಿಂಗ್ ಕ್ಲಾಸಸ್ ಇದೆ. ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಇರಲಿ, ನೀವು ಸ್ಟೂಡೆಂಟ್ ಇರಲಿ, ನೀವು ಕಂಪ್ನಿ ಸ್ವಿಚ್ ಮಾಡೋರು ಇರಲಿ, ಯಾರು ಬೇಕಾದ್ರೂ ಇರಲಿ, ನಾವು ಟ್ರೈನಿಂಗ್ ಕೊಟ್ಟು ಜಾಬ್ ಕೊಡಿಸ್ತೀವಿ. ಅನಿತಾ ಅಂತೇಳಿ, ನಾ ರಾಯಚೂರು ಡಿಸ್ಟಿಕ್ ಲಿಂಗಸೂರಿಂದ ಬಂದಿರೋದು. ನಾನು ಇದನ್ನು ICA ಕ್ಲಾಸನ್ನ ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿರೋದು. ಆಮೇಲೆ ನಮ್ಮ ಸರ್ ಹೇಳಿದ್ರು, ಒಬ್ಬರು ಅಲ್ಲಿ ಚೆನ್ನಾಗಿದೆ ಬೆಂಗಳೂರಲ್ಲಿ ICA, ಅವರೇ ವಿತ್ ಜಾಬನ್ನು ಸರ್ಚ್ ಮಾಡಿಕೊಡ್ತಾರೆ, ಚೆನ್ನಾಗಿದೆ ಆ ಕೋರ್ಸು, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡು. ನಾ ಫಸ್ಟ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆ ಸರ್ ಹತ್ರ ವರ್ಕ್ ಮಾಡುವಾಗ ಫುಲ್ ಏನೂ ಗೊತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಸಜೆಸ್ಟ್ ಮಾಡಿದ್ರು ಆ ಸರ್, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಇಲ್ಲಿ ಬಂದ ತಕ್ಷಣ ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಚೆನ್ನಾಗಿದೆ, ಮತ್ತು ಸರ್ಸ್ನು ಎಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ನಾ ಇಲ್ಲಿ ಬಂದ ತಕ್ಷಣ ಕಲ್ತಿದ್ದು ಎಕ್ಸೆಲ್, ಟ್ಯಾಲಿ, BA, ಬಿಸ್ನೆಸ್ ಅಕೌಂಟಿಂಗ್ ಮತ್ತು ಕಮ್ಯುನಿಕೇಷನ್ ಕ್ಲಾಸಸ್, ಇದೆಲ್ಲ ಚೆನ್ನಾಗಿದೆ. ನಾ ಬಂದು ಇವಾಗ ಆಲ್ರೆಡಿ 3-4 ಮಂತ್ಸ್ ಆಯಿತು. PGಯಲ್ಲಿ ಸ್ಟೇ ಮಾಡಿರೋದು. ನಾನು ಈ ಕೋರ್ಸಿಗೋಸ್ಕರ ನಾ ಈ ಬೆಂಗಳೂರಲ್ಲಿ ಬಂದಿರೋದು. ಮುಂದೇನೂ ಇಲ್ಲೇ ಕಂಟಿನ್ಯೂ ಮಾಡಿ ಜಾಬ್ ಸರ್ಚ್ ಮಾಡಿ ಜಾಬ್ ಸಿಕ್ಕರೆ ಇಲ್ಲೇ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ. ಒಂದು ನಂಬಿಕೆ ಇದೆ, ಏನೋ ವರ್ಕ್ ಸಿಗುತ್ತೆ, ನಾನು ಇನ್ನೇನೋ ಅಚೀವ್ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಈ ಬೆಂಗಳೂರಲ್ಲಿ ನಾನು ಸ್ಟೇ ಮಾಡ್ತಾ ಇದ್ದೀನಿ. ಈ ಕ್ಲಾಸಲ್ಲಿ ಬರೋಕ್ಕೂ ಅದೇ ಕಾರಣ. ಎಲ್ಲ ಫ್ಯಾಕಲ್ಟಿ, ಸರ್ಸ್, ಮೇಡಮ್ಸ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಾರೆ. ನನಗೂ ತುಂಬ ಖುಷಿ ಆಯಿತು ಇಲ್ಲಿ ಬಂದಮೇಲೆ, ಏನೋ ಒಂದು ದಾರಿ ಸಿಗುತ್ತೆ ಅಂತ ಈ ವೇಕ್ಕೆ ಬಂದಿರೋದು. ಮ್ಯಾಮ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ಟ್ಯಾಲಿ ಮ್ಯಾಮ್ನು ಎಲ್ಲ ಈ ಥರ ಏನಾದರೂ ಗೊತ್ತಿಲ್ಲ ಅಂದರೆ ಈ ಥರ ಮಾಡಬೇಕು, ಎಲ್ಲ ಪ್ರಾಕ್ಟಿಕಲ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ.
ಎಕ್ಸೆಲ್ ಆಲ್ಸೋ ಸರ್ನು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಕಮ್ಯುನಿಕೇಷನ್ ಕ್ಲಾಸಲ್ಲೂ ಏನಾದರೂ ಕಮ್ಯುನಿಕೇಷನ್ ಕ್ಲಾಸ್ ಮ್ಯಾಮ್ನು ಫುಲ್ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿದೆ ಕ್ಲಾಸ್ ಎಲ್ಲ. ಬಿಸ್ನೆಸ್ ಅಕೌಂಟಿಂಗ್ನು ಚೆನ್ನಾಗಿ ಎಲ್ಲ ಟೀಚ್ ಮಾಡಿದರು. ಅಕೌಂಟ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಪ್ರಾಕ್ಟಿಕಲ್ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಈ 4 ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬಂದಮೇಲೆ ನಾನು ಟ್ಯಾಲಿ ಫುಲ್ ಅದ್ರ ಬಗ್ಗೆ ಫುಲ್ ಏನು ಗೊತ್ತಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಫುಲ್ ಎಲ್ಲ ಟ್ಯಾಲಿಯಲ್ಲಿ ಯಾವ ಥರ ಎಲ್ಲ ಪರ್ಚೇಸು, ಸೇಲ್, GST ಮತ್ತು ಯಾವ ಥರ ಎಲ್ಲ ಎಂಟ್ರೀಸ್ ಪಾಸ್ ಮಾಡೋದು ಮತ್ತು ಎಲ್ಲ ಕಲ್ತಿದ್ದೀನಿ. ಹಾಯ್ ಮ್ಯಾಮ್. ನಮಸ್ಕಾರ. ಮ್ಯಾಮ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಡ್ಬೋದಾ? ನನ್ನ ಹೆಸರು ವೀಣಾ ಅಂತ. ನಾನಿಲ್ಲಿ ICA ಎಡ್ಯೂ ಸ್ಕಿಲ್ಸ್ ಅಲ್ಲಿ 2 years ಅಂತ ಹೇಳ್ಕೊಡ್ತಾ ಇದ್ದೀನಿ, ಪಾಠ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ. ನಾನಿಲ್ಲಿ ಟ್ಯಾಲಿ, GST ಮತ್ತೆ ಝೋಹೋ ಬುಕ್ಸ್ ಹೇಳ್ಕೊಡ್ತೀನಿ. ಇಲ್ಲಿ ನಮ್ಮಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರಿಗೆ ನಾವು ಇವಾಗ BCom ಇಂದ ಬಂದಿರೋರು ಆಗಿರ್ಬೋದು. ನಾವಿಲ್ಲಿ ಬರೀ BComನವರಲ್ಲ, ತುಂಬಾ ಬೇರೆ ಬೇರೆ ಫೀಲ್ಡ್ಸ್ ಇಂದ ಬಂದಿರೋರ್ನು ನಾವಿಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ಮತ್ ಅವ್ರಿಗೆ ನಾವು ಇಲ್ಲಿ ಬೇಸಿಕ್ಸ್ ಅಕೌಂಟಿಂಗ್ ಇಂದ ಹಿಡಿದು SAP ವರ್ಗು ಎಲ್ಲ ಕೋರ್ಸಸ್ ಮಾಡ್ತೀವಿ. ಅಂಡ್ ಅದು ಫುಲ್ಲಿ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಕೋರ್ಸ್ ಆಗಿರುತ್ತೆ. ಇದು ನೀವು ಥಿಯರಿನಲ್ಲಿ ನಿಮ್ ಕಾಲೇಜಲ್ಲಿ ಓದೋ ಥಿಯರಿ ಬುಕ್ಸ್ ತರ ಅಲ್ಲ. ಇದು ನಿಮ್ಗೆ ಇವಾಗ ನಾವು ಥಿಯರಿ ಓದಿರ್ಬೋದು, ಬಟ್ ನಾಳೆ ನಾವು ಹೋಗಿದ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಫುಲ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಆ ಫುಲ್ ಎಂಟೈರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನ ನಾವು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಡ್ತಾ ಇದ್ದೀರಾ. ಮ್ಯಾಮ್, ಈ ಒಂದು ಫೋಟೋಸ್ ಬಗ್ಗೆ ಹೇಳೋದಾದ್ರೆ? ಹೌದು, ಇದು ನಮ್ಮ ಮೋಸ್ಟ್ ಮೆಮೊರಬಲ್ ಈವೆಂಟ್ಸ್ ಏನ್ ನಡೆದಿದೆ ನಮ್ದು ಇನ್ಸ್ಟಿಟ್ಯೂಟ್ ಅಲ್ಲಿ, ನಮ್ದು ಸೆಂಟರ್ ಅಲ್ಲಿ. ಅದರದ್ದು ಸ್ವಲ್ಪ ವೆರಿ ಸ್ಮಾಲ್ ಗ್ಲಿಂಪ್ಸ್ ಇದು. ನಮ್ಮಲ್ಲಿ ಒಂದ್ಸತಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿ ಬಂದಾಗ ಅವ್ರು ನಮ್ಗೆ ಏನ್ ಸ್ಟೂಡೆಂಟ್ಸ್ ಆಗಿಲ್ಲ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗ್ಬಿಡ್ತಾರೆ. ಸೊ ಅವ್ರಿಗೆ ನಾವು ಹೆಂಗೆ ನಮ್ಮ ಹತ್ರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತರ ನಾವು ಈವೆಂಟ್ಸ್ ಕಂಡಕ್ಟ್ ಮಾಡ್ತೀವಿ, ಯಾವ್ದಾದ್ರು ಸ್ಪೆಷಲ್ ಮೆಮೊರೀಸ್ ಕ್ರಿಯೇಟ್ ಮಾಡ್ತೀವಿ. ನಾವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಒಂದು ಟೀಮ್ಸ್ ಕ್ರಿಯೇಟ್ ಮಾಡಿ ಒನ್ಸ್ ಇನ್ ಕಪಲ್ ಆಫ್ ಮಂತ್ಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಡ್ತೀವಿ. ಫೆಸ್ಟಿವಲ್ಸ್ ಅಲ್ಲಿ, ದೀಪಾವಳಿ, ಕ್ರಿಸ್ಮಸ್ ಟೈಮ್ಸ್ ಅಲ್ಲಿ ಇಡೀ ಸೆಂಟರ್ನ ಅವರೇ ಡೆಕೋರೇಟ್ ಮಾಡ್ತಾರೆ. ಕ್ರಿಸ್ಮಸ್ ಟ್ರೀ ಮಾಡ್ತೀವಿ, ಸೀಕ್ರೆಟ್ ಸ್ಯಾಂಟಾ ಆಟ ಆಡ್ತೀವಿ. ಸೊ ಇದನ್ನೆಲ್ಲ ಸ್ಟೂಡೆಂಟ್ಸ್ ಜೊತೆ ಮಾಡ್ತೀವಿ. ಟ್ರಿಪ್ಸ್ ಹೋಗ್ತೀವಿ. ಮತ್ತೆ ಇದು ಸರ್ಟಿಫಿಕೇಟ್ಸ್, ಅವ್ರು ಕಷ್ಟಪಟ್ಟಿರ್ತಾರೆ, ಇಡೀ ಇಲ್ಲಿ ಬಂದು ಜಾಯಿನ್ ಆದಾಗ ಮಂತ್ಸ್ ಟುಗೆದರ್ ಓದಿರ್ತಾರೆ ನಮ್ ಜೊತೆ, ಡೇ ಇನ್ ಡೇ ಔಟ್ ಓದ್ತಾರೆ, ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಪಾಸ್ ಮಾಡಿದಾಗ ಅವ್ರಿಗೆ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸರ್ಟಿಫಿಕೇಟ್ಸ್ ನಾವು ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಆಗಿರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಅದನ್ನ ಅವ್ರದ್ದು ಲೈಫ್ ಲಾಂಗ್ ಮೆಮೊರಿ ತರ ಮೇಂಟೈನ್ ಮಾಡ್ಕೊಳ್ತಾರೆ ಆ ಫೋಟೋಸ್ನ. ಸೊ ಅದ್ರದ್ದು ಮತ್ತೆ ನಾವಿಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ಸ್ ಕರ್ಕೊಂಡು ಹೋಗ್ತೀವಿ. ಇದು ನಾವು ಮೈಸೂರು ಸೋಪ್ಸ್, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಇದೆಯಲ್ಲ, ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ನ ಕರ್ಕೊಂಡು ನಾವು ಇಂಡಸ್ಟ್ರಿಯಲ್ ವಿಸಿಟ್ ಹೋಗಿದ್ವಿ. ಅದ್ರದ್ದು ಒಂದು ಫೋಟೋಗ್ರಾಫ್ ಇದು. ಸೊ ನಾವು ಈ ತರ ತುಂಬಾ ಆಕ್ಟಿವಿಟೀಸ್, ಒಂದು ನಮ್ಗೆ ಬಾಂಡಿಂಗು ಬರುತ್ತೆ ಸ್ಟೂಡೆಂಟ್ಸ್ ಜೊತೆ. ಅವ್ರಿಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ 10 to evening 5 ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ನಾವು ಅವ್ರನ್ನ ಎಷ್ಟು ಆಕ್ಟಿವ್ ಆಗಿ ಇಟ್ಕೊಳ್ತೀವಿ, ಅವ್ರು ಇಲ್ಲಿಗೆ ತುಂಬಾ ಅಟ್ಯಾಚ್ ಆಗ್ತಾರೆ. ಸೊ ಈ ಸೆಂಟರ್ದು ಈ ಆಕ್ಟಿವಿಟೀಸ್ ಎಲ್ಲ ಅವ್ರಿಗೆ ಇನ್ನೂ ತುಂಬಾ ಮೆಮೊರೀಸ್ ಆಗುತ್ತೆ. ಓಕೆ, ಇದು ಡೂ ದಿಸ್ ನೆವರ್ ಡೂ ದಿಸ್ ಅಂತ ಏನೋ ಹಾಕಿದ್ದೀರಾ, ಅದ್ರ ಬಗ್ಗೆ? ಹೌದು ಮೇಡಮ್, ಇನ್ನೊಂದು ಏನಂದ್ರೆ ನಮ್ಮ ಸೆಂಟರ್ ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಔಟ್ ಆಫ್ ಬ್ಯಾಂಗ್ಳೂರ್ ಇಂದ ಬರ್ತಾರೆ. ಅವ್ರಿಗೆ ಕಮ್ಯುನಿಕೇಶನ್ ಅಲ್ಲಿ ಇಂಗ್ಲಿಷ್ ತುಂಬಾ ಮೇನ್ ಪ್ರಾಬ್ಲಮ್ ಆಗುತ್ತೆ. ನಮ್ಮಲ್ಲಿ ಸ್ಟೂಡೆಂಟ್ಸ್ ಎಸ್ಪೆಷಲಿ ಔಟರ್ ಕರ್ನಾಟಕ, ಈಗ ಧಾರವಾಡ, ಪಾವಗಡ, ದಾವಣಗೆರೆ, ಮತ್ತೆ ನಮ್ಗೆ ವೆಸ್ಟ್ ಬೆಂಗಾಲ್ ಇಂದ, ಒರಿಸ್ಸಾ ಇಂದ, ಅಸ್ಸಾಂ ಇಂದ ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರು ಬರೀ ಗೂಗಲ್ ಅಲ್ಲಿ ನಮ್ಮ ಸೆಂಟರ್ ಬಗ್ಗೆ ನೋಡ್ಕೊಂಡ್ ಬಂದಿರ್ತಾರೆ. ಬಟ್ ಇವಾಗ ನಾಳೆ ಒಂದು ಇಂಟರ್ವ್ಯೂ ಫೇಸ್ ಮಾಡ್ಬೇಕಾರೆ ಅವ್ರಿಗೆ ಮೇನ್ ಬೇಕಾಗಿರೋದು ಒಂದು ಕಾನ್ಫಿಡೆನ್ಸ್ ಮತ್ತೆ ಒಂದು ಇಂಗ್ಲಿಷ್ ಅಲ್ಲಿ ಆ ಇಂಟರ್ವ್ಯೂನ ಅಟೆಂಡ್ ಮಾಡಿ ಆನ್ಸರ್ ಮಾಡಿ, ಮತ್ತೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅದನ್ನ ಅವರು ಹೇಗ್ ಮಾಡ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಅಂತಾನೆ ಒಂದು ಕೋರ್ಸ್ ಮಾಡ್ತೀವಿ. ಅದರದ್ದು ಇಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಹಾಕಿ ಅವ್ರಿಗೆ ಮತ್ ಅದನ್ನ ಅವ್ರಿಗೆ ರಿಮೈಂಡರ್ ತರ ಇಡ್ತೀವಿ ನಾವು ಇದನ್ನ. ಓಕೆ, ಈ ಎಲ್ಲ ಬೋರ್ಡ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೌದು, ಇದು ಬಿಕಾಸ್ ನಮ್ದು ಒಂದು ಜಾಬ್ ಗ್ಯಾರಂಟಿ ಕೋರ್ಸ್ ಆಗಿರೋದ್ರಿಂದ ಯಾವುದೇ ರಿಸೆಷನ್ ಬಂದ್ರೂ ನಾವಿಲ್ಲಿ ಕಲ್ಸ್ಕೊಡೋ ಸ್ಕಿಲ್ಸ್ ಇಂದ ನಮ್ ಕೋರ್ಸ್ ಇಸ್ ಆಲ್ವೇಸ್ ರಿಸೆಷನ್ ಪ್ರೂಫ್ ಅಂತ. ಓಕೆ, ಯಾ, ಅಂಡ್ ಇದು ಜಾಯಿನ್ ICA ಟು ಡ್ರೈವ್ ಟು ಬಿಲ್ಡ್ ಅನ್ ಏಸ್ ಕೆರಿಯರ್. ಅಂದ್ರೆ ನಿಮ್ ಕೆರಿಯರ್ ಬಿಲ್ಡ್ ಮಾಡಕ್ಕೆ ನಮ್ದೇ ಫಸ್ಟ್ ಬೇಸಿಕ್ ಸ್ಟೆಪಿಂಗ್ ಸ್ಟೋನ್. ಓಕೆ, ಸೊ ಇದು ಅದ್ರ ಬಗ್ಗೆ ದಿಸ್ ಇಸ್ ನಮ್ದು ಲೋಗೋ. Right, you're right to a job. Yakandre every person is entitled to a job. Every person is entitled to financial independence. Okay. So ಆ ಲಾಜಿಕ್ ನ ಇಟ್ಕೊಂಡು
ನಾವು ICAದು ಸ್ಲೋಗನ್ ಅನ್ನೇ ಯುವರ್ ರೈಟ್ ಟು ಅ ಜಾಬ್ ಅಂದಿದೀವಿ. 100% ಜಾಬ್ 100% ಜಾಬ್ ಗ್ಯಾರಂಟಿ. ಸೊ ಅಂದ್ರೆ ಇಟ್ಸ್ ನಾಟ್ ಅವರ್ ಪ್ರಾಮಿಸ್, ಇಟ್ಸ್ ಅವರ್ ಕಮಿಟ್ಮೆಂಟ್ ಅಂತ. ಹೌದು, ಇಟ್ಸ್ ಅ ಕಮಿಟ್ಮೆಂಟ್. ನಮ್ಮಲ್ಲಿ ಕೋರ್ಸ್ ಕಂಪ್ಲೀಟ್ ಆದಾಗ ನಮ್ದು ಕಮಿಟ್ಮೆಂಟ್, ನಾವು ಅಡ್ಮಿಷನ್ ಮಾಡುವಾಗ್ಲೇ ನಮ್ದು ಕಮಿಟ್ಮೆಂಟ್ ಇಸ್ ಜಾಬ್ ಗ್ಯಾರಂಟಿ. 5 lakh students placed. ಹೌದು 5 lakh students. And learning is a continuous process. Every day we are learning. Motivated. It's motivation. ಈ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ, ಹೌದು, ಇದರಲ್ಲಿ ಈ ಬೋರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ವೈ ಅಕೌಂಟಿಂಗ್ ವಿಲ್ ನೆವರ್ ಗೋ ಔಟ್ ಆಫ್ ಡಿಮ್ಯಾಂಡ್. ಅಕೌಂಟಿಂಗ್ ಯಾವ ತರ ಕೋರ್ಸ್ ಅಂದ್ರೆ, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ನೀವು ಯಾವುದೇ ಸರ್ವಿಸ್ ಆಗಿರ್ಬೋದು, ನೀವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಬ್ರಾಂಚ್ ಆಫೀಸ್ ಆಗಿರ್ಬೋದು, ಅಥವಾ ನಿಮ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಂಟರ್ಪ್ರಿನರ್ ಆಗ್ಬೋದು, ನೀವು ಏನ್ ಮಾಡಿದ್ರು ನಿಮ್ಗೆ ಅಕೌಂಟಿಂಗ್ ನಾಲೆಜ್ ಅಂತೂ ಬೇಕೇ ಬೇಕು. ಸೊ ಯಾವ ಬಿಸ್ನೆಸ್ ವಿತೌಟ್ ಅಕೌಂಟ್ಸ್ ಆಗೋದಿಲ್ಲ. ಸೊ ಎವ್ರಿ ಬಿಸ್ನೆಸ್ ನೀಡ್ಸ್ ಅಕೌಂಟ್ಸ್. ಮತ್ತೆ ಗವರ್ಮೆಂಟ್ ಕಂಪ್ಲೈನ್ಸ್, ಈಗ ನಾವು ಗವರ್ಮೆಂಟ್ ಅಲ್ಲಿ GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಆಗಿರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಫೈಲಿಂಗ್ ಆಗಿರ್ಬೋದು, TDS ಆಗಿರ್ಬೋದು, PF, ESI, ಇವೆಲ್ಲ ಗವರ್ಮೆಂಟ್ ಕಂಪ್ಲೈನ್ಸಸ್ ಕಂಪಲ್ಸರಿ ಆಗಿರುತ್ತೆ. ಅದು ವಿಲ್ ನೆವರ್ ಗೋ ಔಟ್ ಆಫ್ ಪ್ಲೇಸ್. ಅದು ನಮಗೆ ಬೇಕೇ ಬೇಕು. ಅದನ್ನ ಇಲ್ಲಿ ಹೇಳ್ಕೊಡ್ತೀವಿ. ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. AI ಕಾಂಟ್ ರೀಪ್ಲೇಸ್ ಹ್ಯೂಮನ್ ಜಡ್ಜ್ಮೆಂಟ್. ನಾವಿಲ್ಲಿ ಬೇಸಿಕ್ ಕಲಿತಾ ಇರೋದು ಅಕೌಂಟ್ಸ್ ಮಾಡಿದಾಗ ತುಂಬಾ ನಮ್ದು ನಾಲೆಡ್ಜ್ ನ ಅಪ್ಲೈ ಮಾಡಿ ನಾವು ಅದನ್ನ ಅಕೌಂಟ್ಸ್ ಅಪ್ಲೈ ಮಾಡ್ತಾ ಇದೀವಿ. ಅದನ್ನ AI ಕೆನಾಟ್ ರೀಪ್ಲೇಸ್. ಬೇರೆ ಯಾವುದೇ ಕೋರ್ಸ್ AI ರೀಪ್ಲೇಸ್ ಮಾಡ್ಬೋದು, ಬಟ್ ನಮ್ಮ ಅಕೌಂಟಿಂಗ್ ಫೀಲ್ಡ್ ನ ತುಂಬಾ ಕಮ್ಮಿ ಅದು ರೀಪ್ಲೇಸ್ ಮಾಡೋ ಸಾಧ್ಯತೆ ಇರೋದು. ಸ್ಯಾಲರಿ ಗ್ರೋಸ್ 22% ಆನ್ಯುವಲಿ. ಯೂಶಲಿ ಅಕೌಂಟ್ಸ್ ಫೀಲ್ಡ್ ಅಲ್ಲಿ ಒಳ್ಳೆ ಗ್ರೋತ್ ಇದೆ. ಮತ್ತೆ ಗ್ಲೋಬಲ್ ಪ್ರಾಬಬಿಲಿಟಿ ನಮ್ದು ಇಲ್ಲಿ ನಾವಿರೋ ಕಲಿತಾ ಇರೋ ಕೋರ್ಸ್ ಇಂದ ನೀವು ಅಕ್ರಾಸ್ ದ ಗ್ಲೋಬ್ ಪ್ಲೇಸ್ಮೆಂಟ್ ಆಗ್ಬೋದು, ಎನಿವೇರ್ ಪ್ಲೇಸ್ಮೆಂಟ್ ಆಗ್ಬೋದು. ನಮ್ದು ಪ್ಲೇಸ್ಮೆಂಟ್ಸ್ ಈವನ್ ದುಬೈ ಅಂಡ್ UAE ಕೂಡ ಆಗಿದೆ ನಮ್ಮ ಸ್ಟೂಡೆಂಟ್ಸ್. ಓಕೆ, ಇದು ಮತ್ತೆ ಇಲ್ಲಿಂದ ಇಲ್ಲಿ ಬಂದ್ರೆ ಇದು ನಮ್ದು NSDC ಪಾರ್ಟ್ನರ್ಶಿಪ್. ಗವರ್ಮೆಂಟ್ ಒಂದು ಆರ್ಗನೈಸೇಷನ್ ಇದೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ವಿ ಆರ್ ಅ ಪಾರ್ಟ್ನರ್ ಆಫ್ ದಿಸ್ NSDC. ಸೊ ದಿಸ್ ಇಸ್ ದ ಸರ್ಟಿಫಿಕೇಟ್, ನಮ್ದು ಪಾರ್ಟ್ನರ್ಶಿಪ್ ಸರ್ಟಿಫಿಕೇಟ್. ಮತ್ತೆ ಯಾವುದೇ ಕೋರ್ಸ್ ಕಂಪ್ಲೀಷನ್ಗೆ ಅದಕ್ಕೆ ವ್ಯಾಲಿಡ್ ಪ್ರೂಫ್ ಅಂದ್ರೆ ಸರ್ಟಿಫಿಕೇಟ್. ವಿತೌಟ್ ಸರ್ಟಿಫಿಕೇಟ್ ನೀವು ಎಷ್ಟು ನಾಲೆಡ್ಜ್ ಇದ್ದು ಯಾರಿಗೆ ಏನ್ ಹೇಳಿದ್ರು ಅವ್ರು ನಂಬಲ್ಲ. ಸರ್ಟಿಫಿಕೇಟ್ ಅಂತೂ ಬೇಕೇ ಬೇಕು. ಸೊ ಇದು ನಮ್ದು ಕಂಪ್ಲೀಟೆಡ್ ಸರ್ಟಿಫಿಕೇಟ್ಸ್. ಇದು SAP ಕಂಪ್ಲೀಷನ್ ಸರ್ಟಿಫಿಕೇಟ್, ಇದು ನಮ್ದು ಎಕ್ಸೆಲ್ ಸರ್ಟಿಫಿಕೇಟ್, ಮೈಕ್ರೋಸಾಫ್ಟ್ ಆಫೀಸ್ ಸರ್ಟಿಫಿಕೇಟ್, ಮತ್ತೆ Zoho ಸರ್ಟಿಫಿಕೇಟ್. ಇದು ನಮ್ದು ಎನಿ ಟೈಮ್ ಜಾಬ್ ಗ್ಯಾರಂಟಿ ಕಾರ್ಡ್. ಒಂದ್ಸತಿ ನೀವು ನಮ್ ಕೋರ್ಸ್ ಕಂಪ್ಲೀಟ್ ಆದಾಗ ವಿ ಇಶ್ಯೂ ಈ ತರ ಒಂದು ಎನಿ ಟೈಮ್ ಜಾಬ್ ಗ್ಯಾರಂಟಿ. ಸೊ ನೀವು ಈ ಕಾರ್ಡ್ ಇಟ್ಕೊಂಡು ಇಲ್ಲಿ ಬಂದು ಎನಿ ಟೈಮ್ ನೀವು ನಮ್ಮ ಕಮಿಟ್ಮೆಂಟ್ ಪ್ರಕಾರ, ನಾವು ಮಾಡಿರೋ ಕಮಿಟ್ಮೆಂಟ್ ಪ್ರಕಾರ ಜಾಬ್ನ ನಮ್ಮನ್ನ ಕೇಳ್ಬೋದು. ದಿಸ್ ಇಸ್ ಅವರ್ ಎನಿ ಟೈಮ್ ಜಾಬ್ ಗ್ಯಾರಂಟಿ ಕಾರ್ಡ್. ನಮ್ಮ ICA EduSkills ಪ್ರೈವೇಟ್ ಲಿಮಿಟೆಡ್ ನಲ್ಲಿ ನಾವು ಇನ್ ಹೌಸ್ ಅಲ್ಲಿ ಸುಮಾರು ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಡೆವಲಪ್ ಮಾಡಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ಗೆ ಕೊಡ್ತೀವಿ. ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂದ್ರೆ ಏನು? ಸ್ಟೂಡೆಂಟ್ಸ್ ಈಗ ನಾಳೆ ದಿನ ಆಫೀಸಲ್ಲಿ ಹೋದಾಗ ಯಾವುದೇ ಒಂದು ಸಾಫ್ಟ್ವೇರ್ ಇರ್ಬೋದು, GST ಪೋರ್ಟಲ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಇರ್ಬೋದು, ಅದನ್ನ ಹೇಗೆ ಆಪರೇಟ್ ಮಾಡೋದು, ಹೇಗೆ ಅದನ್ನ ಬಳಸೋದು ಅಂತ ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಡ್ಜ್ ಕೊಡೋದಕ್ಕೋಸ್ಕರನೇ ಈ ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ನ ICA EduSkills ಡೆವಲಪ್ ಮಾಡಿದ್ದಾರೆ. ಈ ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಹೇಗಿದೆ ನೋಡೋಣ. ಈ ತರ ಒಂದು ಸ್ಟೂಡೆಂಟ್ ಪೋರ್ಟಲ್ ಅಂತ ಒಂದು ಆಕ್ಸೆಸ್ ಕೊಟ್ಟಿರುತ್ತೆ ಪ್ರತಿ ಸ್ಟೂಡೆಂಟ್ಗೂ ಈ ಸ್ಟೂಡೆಂಟ್ ಪೋರ್ಟಲ್ ನಲ್ಲಿ ಎಲ್ಲಾ ತರದ ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ಗೆ ಆಕ್ಸೆಸ್ ಸಿಗುತ್ತೆ. ಇದು ಮೊದಲನೇದು ವರ್ಚುವಲ್ ಆಫೀಸ್. ಈಗ ನಾಳೆ ದಿನ ಒಂದು ಆಫೀಸ್ ಅಲ್ಲಿ ಪರ್ಚೇಸ್ ಬಿಲ್ ಹೇಗೆ ಎಂಟರ್ ಮಾಡೋದು, ಸೇಲ್ಸ್ ಬಿಲ್ಸ್ ಹೆಂಗೆ ಎಂಟರ್ ಮಾಡೋದು ಅಂತ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡೋದು ಈ ಸಿಮ್ಯುಲೇಷನ್ ಸಾಫ್ಟ್ವೇರ್. ಈ ಬಿಸ್ನೆಸ್ ಕಮ್ಯುನಿಕೇಶನ್ ಇದು ಒಂದು AI ಸಿಮ್ಯುಲೇಷನ್ ಸಾಫ್ಟ್ವೇರ್. ಈ ಸಿಮ್ಯುಲೇಷನ್ ಸಾಫ್ಟ್ವೇರ್ ಬಿಸ್ನೆಸ್ ಕಮ್ಯುನಿಕೇಶನ್ ಇಟ್ಕೊಂಡು ಸ್ಟೂಡೆಂಟ್ಸ್ ಯಾವಾಗ ಬೇಕಾರ ಎಲ್ಲಿ ಬೇಕಾರ ಕೂತ್ಕೊಂಡು ಒಂದು ಇಂಟರ್ವ್ಯೂನ ಹೇಗೆ ಅಟೆಂಡ್ ಮಾಡೋದು ಅಂತ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಇದು ಜರ್ನಲ್ ಎಂಟ್ರಿ ಟೆಸ್ಟ್. ಪ್ರತಿ ಕಾಮರ್ಸ್ ಸ್ಟೂಡೆಂಟ್ಗೂ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಕೊಟ್ಟಿರೋದು ಈ ಜರ್ನಲ್ ಎಂಟ್ರಿ ಟೆಸ್ಟ್. ಈ ಜರ್ನಲ್ ಎಂಟ್ರಿ ಟೆಸ್ಟ್ನಲ್ಲಿ 100ಕ್ಕೂ ಜಾಸ್ತಿ ಜರ್ನಲ್ ಎಂಟ್ರಿ ಟೆಸ್ಟ್ಗಳು ಇಲ್ಲಿ ಕೊಟ್ಟಿದ್ದೀವಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿ ಅವ್ರ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನಾಲೆಡ್ಜ್ನ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ. ಇನ್ಕಮ್ ಟ್ಯಾಕ್ಸ್, ಪ್ರತಿ ಸ್ಟೂಡೆಂಟ್ ಯಾವ ಥರ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಆಕ್ಸೆಸ್ ಮಾಡಿ IT ರಿಟರ್ನ್ಸ್ ಫೈಲ್ ಮಾಡೋದು, ಇಂಡಿವಿಜುವಲ್ ರಿಟರ್ನ್ಸ್ ಆಗಿರ್ಬೋದು ಅಥವಾ
ಕಂಪನಿದ ರಿಟರ್ನ್ಸ್ ಆಗಿರ್ಬೋದು, ಹೇಗೆ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಫೈಲ್ ಮಾಡೋದು ಅನ್ನೋದಕ್ಕೆ ಈ ಸಿಮ್ಯುಲೇಷನ್ ಸಾಫ್ಟ್ವೇರ್. ಪ್ಯಾನ್ ಅಪ್ಲಿಕೇಶನ್ ಸಿಮ್ಯುಲೇಷನ್. ಪ್ಯಾನ್, ಎವ್ರಿ ಇಂಡಿವಿಜುವಲ್ಗೆ ಒಂದು ಪ್ಯಾನ್ ಐಡೆಂಟಿಟಿ ಅಂತ ಇರುತ್ತೆ. ಆ ಪ್ಯಾನ್ ನ ಯಾವ ತರ, ಅದು ಗವರ್ಮೆಂಟ್ ಅಲ್ಲಿ ಕಂಪಲ್ಸರಿ ಆಗಿದೆ, ಅದು ಇವಾಗ ನೀವು ಪ್ಯಾನ್ ಕಾರ್ಡ್ ಇರಬೇಕು ಪ್ರತಿಯೊಬ್ಬರ ಹತ್ರನೂ. ಅದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದಕ್ಕೆ ಈ ಪ್ಯಾನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಪ್ರಾವಿಡೆಂಟ್ ಫಂಡ್. ಪ್ರಾವಿಡೆಂಟ್ ಫಂಡ್ಗೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ಗೆ ಯಾವ ತರ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮತ್ತೆ ಯಾವ ತರ PF ಪೇ ಮಾಡೋದು ಕಂಪನಿಗೆ ಅನ್ನೋದಕ್ಕೆ ಈ ಸಿಮ್ಯುಲೇಷನ್ ಸಾಫ್ಟ್ವೇರ್ ಮತ್ತೆ ESI ಸಾಫ್ಟ್ವೇರ್ ಕೂಡ. ESI ರಿಜಿಸ್ಟ್ರೇಷನ್ ಆಗಿರ್ಬೋದು ಕಂಪನಿದು, ಇಂಡಿವಿಜುವಲ್ ರಿಜಿಸ್ಟ್ರೇಷನ್ಸ್, ಮತ್ತೆ ಯಾವ ತರ ESI ಕಂಪನಿಯಿಂದ ಪ್ರತಿ ತಿಂಗಳು ಪೇ ಮಾಡಿ ರಿಟರ್ನ್ಸ್ ಫೈಲ್ ಆಗುತ್ತೆ ಅನ್ನೋ ಪ್ರಾಕ್ಟೀಸ್ ಕೊಡುತ್ತೆ ಈ ಸಿಮ್ಯುಲೇಷನ್ ಸಾಫ್ಟ್ವೇರ್. GST ಸಾಫ್ಟ್ವೇರ್, ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಾಫ್ಟ್ವೇರ್. ಯಾಕಂದ್ರೆ ಎಲ್ಲಾ ಕಂಪನಿಗಳಿಗೂ ಇವಾಗ GST ರಿಜಿಸ್ಟ್ರೇಷನ್ ತಗೊಳ್ಬೇಕಾಗಿರುತ್ತೆ, ಅಥವಾ GST ರಿಟರ್ನ್ಸ್ ಫೈಲ್ ಮಾಡಬೇಕಾಗಿರುತ್ತೆ, ಮತ್ತೆ ಇ-ವೇ ಬಿಲ್ಸ್ ರೇಸ್ ಮಾಡಬೇಕಾಗಿರುತ್ತೆ. ಅದೆಲ್ಲ ಹೇಳ್ಕೊಡುತ್ತೆ ಈ GST ಸಾಫ್ಟ್ವೇರ್. ಮತ್ತೆ ಬ್ಯಾಂಕ್ ರಿಕನ್ಸಿಲೇಷನ್, ಪ್ರತಿಯೊಬ್ಬ ಕಾಮರ್ಸ್ ಸ್ಟೂಡೆಂಟ್ಗೂ ತುಂಬಾ ತಲೆನೋವಾದ ಕೆಲಸ ಅಂದ್ರೆ ಬ್ಯಾಂಕ್ ರಿಕನ್ಸಿಲೇಷನ್ ಮಾಡೋದು. ಅದನ್ನ ಚೆನ್ನಾಗಿ ಕಲಿತು ಹೆಲ್ಪ್ ಮಾಡೋಕೆ ಅನ್ನೋದೇ ಇರೋದೇ ಈ ಬ್ಯಾಂಕ್ ರಿಕನ್ಸಿಲೇಷನ್ ಸಿಮ್ಯುಲೇಷನ್ ಸಾಫ್ಟ್ವೇರ್. ಬಹುಶಃ ಇಷ್ಟೊಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಬೇರೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲೂ ಸಿಗೋದು ಕಷ್ಟ ಆಗುತ್ತೆ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಡೆವಲಪ್ ಮಾಡಿರೋ ಇಷ್ಟೊಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಇಂದ ಖಂಡಿತ ಎಲ್ಲ ಸ್ಟೂಡೆಂಟ್ಸ್ಗೂ ತುಂಬಾ ಒಳ್ಳೇದಾಗತ್ತೆ, ಮತ್ತೆ ಒಳ್ಳೊಳ್ಳೆ ಕಡೆ ಜಾಬ್ ಪ್ಲೇಸ್ಮೆಂಟ್ಸ್ ಆಗತ್ತೆ ಅಂತ ನಮ್ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀನಿ ನಿಮ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.